ಶಾಲಾ ಮಕ್ಕಳ ಅಪಹರಣ ಪ್ರಕರಣ ಜೊಯ್ಡಾ ಬಳಿ ಪತ್ತೆ, ಆರೋಪಿ ಬಂಧನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರವಾಡದ ಕಮಲಾಪುರದ ಶಾಲೆಯಿಂದ ಮಧ್ಯಾಹ್ನ ಊಟದ ಸಮಯದಲ್ಲಿ ಅಪಹರಣಕ್ಕೊಳಗಾಗಿದ್ದ ಇಬ್ಬರು ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಸಮೀಪ ಪತ್ತೆಯಾಗಿದ್ದಾರೆ. ಬೈಕ್ನಲ್ಲಿ ಮಕ್ಕಳನ್ನು ಕರೆದೊಯ್ದಿದ್ದ ಹುಬ್ಬಳ್ಳಿಯ ಮೂಲದ ಮಹಮ್ಮದ್ ಕರೀಂ ಮೇಸ್ತ್ರಿ ವಯಸ್ಸು 49 ಎಂಬಾತನು ಪೊಲೀಸರು ಬಂಧಿಸಿದ್ದಾರೆ. ಅಪಹರಣಕಾರನ ಬೈಕ್ ಜೊಯ್ಡಾ ಬಳಿ ಅಪಘಾತಕ್ಕೀಡಾಗಿದ್ದು 8 ಮತ್ತು 9 ವರ್ಷದ ಮಕ್ಕಳು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಅಪಘಾತದಲ್ಲಿ ತಲೆಗೆ ಪೆಟ್ಟಾದ ಆರೋಪಿಯನ್ನು ಜೊಯ್ಡಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಆರೋಪಿ ಮಧ್ಯಾಹ್ನ ಊಟದ ವೇಳೆ ಪುಟಾಣಿಗಳನ್ನು ಪುಸಲಾಯಿಸಿ ಕರೆದೊಯ್ಯುತ್ತಿರುವುದು ತನಿಖೆಯಿಂದ ತಿಳಿದುಬಂದಿದೆ. ವಿಚಾರಣೆ ವೇಳೆ ಮಕ್ಕಳು ಬರುತ್ತೇವೆ ಎಂದರು, ಅದಕ್ಕೆ ಕರೆದುಕೊಂಡು ಹೋದೆ ಎಂದು ಆತ ಸದ್ಯ ಸಬೂಬ್ ನೀಡಿದ್ದಾನೆ. ಅಪಹರಣಕ್ಕೊಳಗಾದ ಮಕ್ಕಳಲ್ಲಿ ಒಬ್ಬರು ಹಿಂದೂ ಸಮುದಾಯದ ಬಾಲಕಿ, ಮತ್ತೊಬ್ಬರು ಮುಸ್ಲಿಂ ಸಮುದಾಯದ ಬಾಲಕನಾಗಿದ್ದಾರೆ. ಅಪಹರಣದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಇದರ ಆಧಾರದಲ್ಲಿ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸರ ಸುಪರ್ದಿಗೆ ಸಿಕ್ಕಿರುವ ವಿದ್ಯಾರ್ಥಿಗಳನ್ನು ಜೊಯ್ಡಾಕ್ಕೆ ಬಂದ ಪೋಷಕರಿಗೆ ಒಪ್ಪಿಸಲಾಗಿದೆ. ಧಾರವಾಡ ಮೂಲದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ರಕ್ಷಿಸಿದ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂಬಂಧ ಧಾರವಾಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಆರೋಪಿ ಮಕ್ಕಳನ್ನು ಕರೆದೊಯ್ದು ನಿಖರ ಉದ್ದೇಶ ಇನ್ನೂ ತಿಳಿಯದ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರೆದಿದೆ.